ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಆಶಾವಾದಿ ಮಿಥುನ್ ಅಲಿಯಾಸ್ ಪಾನಿಪುರಿ ಮಿಥುನ್ ಈ ಶೋನ ದೊಡ್ಡ ಕನಸುಗಾರ. ಎಲ್ಲರ ಹಾಗೆ ಪಾನಿಪುರಿ ಮಿಥುನ್ ಲೈಫ್ ಕೂಡ ಫುಲ್ ಬಿಂದಾಸ್. ಇಲ್ಲಿ ಮಿಥುನ್ನೇ ನಿರೂಪಕ, ಮಿಥುನ್ನೇ ಹೀರೋ. ಅವನ ಅನುಭವ ಪ್ರಪಂಚದಲ್ಲಿ ಅವನೇ ಹೀರೋ. ಶಾಲಾ ಕರ್ನಾಟಕದ ವಿಶಿಷ್ಟ ವೀಕ್ಷಕರಿಗೆ ನೋಡಿ ಸ್ವಾಮಿ ನಾವಿರೋದ ಹೇಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನೋಡಿ ಸ್ವಾಮಿ ನಾವಿರೋದು ಹೇಗೆ ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂತಂದರೆ ಮುಂಚೆ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ತುಂಬಾ ಕಷ್ಟ ಅನುಭವಿಸ್ತಿದ್ದೆ. ಯಾಕಂದರೆ ನಾನು ಆವಾಗ 137 kg ಇದ್ದೆ. ಸ್ಟಾರ್ಟಿಂಗಲ್ಲಿ ನಾವು ನೋಡಿ ಸ್ವಾಮಿ ರಿಯಾಲಿಟಿ ಶೋಗೆ ಬಂದವಾಗ ನಾವು ನಮಗೊಂದು ಮನೆ ಕರ್ಕೊಂಡೋದ್ರು, ಮ್ಯಾನ್ಷನ್ ಹೌಸ್ ಅಂತ. ತುಂಬಾ ದೊಡ್ಡ ಗಾರ್ಡನ್ನು, ಸಖತ್ತಾಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಅಕುಲ್ ಸರ್ನ ನಾವು ಮೊದಲೇ ಬಾರಿ ಎದುರುಗಡೆ ನೋಡಿದ್ವಿ. ಅವಾಗಲೂ ನಂಗೆ ತುಂಬಾ ಖುಷಿ ಆಯಿತು. ಅಕುಲ್ ಸರ್ ನಮ್ಮ ಜೊತೆ ಮಾತಾಡಿದ್ರು. ನೀವೀಗ ಬೇರೆ ಪ್ರಪಂಚದಲ್ಲಿದ್ದೀರಾ, ನಮ್ಮ ಪ್ರಪಂಚದಲ್ಲಿದ್ದೀರಾ, ನಿಮಗೆ ಇಲ್ಲೆಲ್ಲ ನೀವೇ ಹೀರೋಗಳು, ತುಂಬಾ ನಮ್ಗೆ ಹೊಗಳಿದ್ರು. ಅವಾಗ ನಮ್ಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಪರವಾಗಿ ಮಾತಾಡೋರು ಇದ್ದಾರಲ್ಲ ಅಂತ. ಈ ಹೊಸ ಜಗತ್ತಿಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನೀವೆಲ್ಲರೂ ಲೈಫ್ನ ಒಂದೊಂದು ರೀಸನ್ಗಳಿಗೆ, ಏನೇನೋ ಸಾಧಿಸೋ ಹಠಕ್ಕೆ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಅಂತ ಇವತ್ತು ಇಲ್ಲಿ ಬಂದು ನಿಂತಿದ್ದೀರಾ. ನಿಮ್ಮ ಪಾಲಿಗೆ ಈ ಜಾಗ ಹೊಸ ಜನ್ಮ ಕೊಡೋ ತಾಯಿ ಇದ್ದ ಹಾಗೆ. ಸ್ಟಾರ್ಟಿಂಗಲ್ಲಿ ಊಟ ಕರ್ಕೊಂಡು ಹೋದವಾಗ ನಮಗೆ ಕಣ್ಣಿಗೆ ಬಟ್ಟೆ ಕರ್ಕೊಂಡು ಹೋಗಿದ್ರು, ಕಣ್ಣಿಗೆ ಬಟ್ಟೆ ಕಟ್ಟು. ಆಮೇಲೆ ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋದ ನಂತರ ನಮಗೆ ಕಣ್ಣು ಬಿಚ್ಚಿದ್ರು. ಅವಾಗ ಅಕುಲ್ ಸರ್ ಮಾತ್ರ ನಮಗೆ ಎದುರುಗಡೆ ಕಾಣಿಸ್ತಾ ಇದ್ರು. ಆಮೇಲೆ ಅಕುಲ್ ಸರ್ ಹೇಳಿದ್ರು, ನೀವು ದಪ್ಪಾಗಿ ಆಗಕ್ಕೆ ಕಾರಣ ಏನು, ನೀವು ಏನೇನು ಮಾಡ್ತಿದ್ರಿ, ಇದನ್ನೆಲ್ಲ ನಿಮ್ಗೆ ನೋಡ್ಬೇಕಂತ ಆಸೆ ಇದೆಯಾ ಅಂತ ಹೇಳ್ತಾ ಇರುವಾಗ ಲೈಟ್ ಆನ್ ಆಯಿತು. ಆಗ ನೋಡಿದರೆ ಫುಲ್ ಫುಡ್ ಐಟಮ್ಸ್ ಇತ್ತು. ಜಂಕ್ ಫುಡ್ಡು, ಆಯಿಲಿ ಫುಡ್ಡು, ಕೇಕು, ಐಸ್ ಕ್ರೀಮ್ಸ್, ಏನೇನೆಲ್ಲ ಇತ್ತು. ನಮಗೆ ಎಷ್ಟು ಸಾಮರ್ಥ್ಯ ಇದೆ, ನಾವು ಯಾವ ಥರ ಎಫರ್ಟ್ ಹಾಕ್ಬೋದು ಅಂತ ನೋಡೋಕ್ಕೆ ಸಲುವಾಗಿ ನಮಗೆಲ್ಲ ಒಬ್ಬೊಬ್ರಿಗೆ ಕಂಟೆಸ್ಟೆಂಟ್ಗೆ ಒಂದೊಂದು ಕಡೆ ಕರ್ಕೊಂಡೋಗಿ ಒಂದೊಂದು ರೀತಿ ಟಾಸ್ಕ್ ಕೊಟ್ಟರು. ಅದ್ರಲ್ಲಿ ನನಗೇನು ಟಾಸ್ಕ್ ಕೊಟ್ಟಂದರೆ ಫ್ಲೈಓವರ್ ಮೇಲೆ ಪಂಚರ್ ಆದಂಥ ಚೇತಕ್ ಬೈಕನ್ನು ತೊಳ್ಕೊಂಡು ಹೋಗೋದು. ಸ್ಟಾರ್ಟಿಂಗಲ್ಲಿ ನಾನು ಆರಾಮಾಗಿ ತೊಳ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಮುಂಚೆ ನಾನು ಆ ಥರ ಮಾಡಿರಲಿಲ್ಲ, ಬಟ್ ತೊಳ್ಕೊಂಡು ಹೋಗ್ಬೋದು ಅಂದ್ಕೊಂಡೆ. ಸ್ಟಾರ್ಟಿಂಗ್ ಒಂದು ರೌಂಡು ಮೇಲ್ಗಡೆ ತಗೊಂಡು ಹೋದೆ ಆರಾಮಾಗಿ. ಅದ್ರ ನಂತರ ಸ್ಟಾರ್ಟ್ ಆಯಿತು ನಮ್ಮ ಪ್ರಾಬ್ಲಮ್. ಈ ಒಬಿಸಿಟಿ, ನಾವೇನು ದಪ್ಪ ಇದ್ವಿ, ಇದರಿಂದ ಏನು ಬರುತ್ತೆ ಪ್ರಾಬ್ಲಮ್, ಅದು ಸ್ಟಾರ್ಟ್ ಆಯ್ತು ನನಗೆ. ಇವನೇ ದಪ್ಪ ಅಂದ್ರೆ ಇವನಿಗಿಂತ ಹಾಳಾದ ರಸ್ತೆನೇ ದಪ್ಪ. ಇನ್ನು ಮುಂದೆ ಹೋದೆ. ಆಮೇಲೆ ಬಾಯಾರಿಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ತಲೆ ತಿರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮಾಡಲಿಕ್ಕೆ ಆಗಲಿಲ್ಲ, ಗಾಡಿ ಬಿಟ್ಬಿಟ್ಟೆ ಮಧ್ಯದಲ್ಲಿ. ಮಾಡಬೇಕು, ಟಾಸ್ಕ್ ವಿನ್ ಆಗಬೇಕು ಅನ್ನಿಸ್ತು. ಮತ್ತೆ ಎತ್ಕೊಂಡೆ, ಮತ್ತೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಸೆ ಪಡೋದು ಮನುಷ್ಯನ ಗುಣ. ಆಸೆ ಇದ್ದಾಗ ಮಾತ್ರ ಗುರಿ ಇದ್ದಾಗ ಮಾತ್ರ ಮನುಷ್ಯ. ಕಮಾನ್ ಮಿಥುನ್. ಬ್ರೆತ್ ಟೇಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಯಿತು. ಅದಾದ ನಂತರ 1-2 ರೌಂಡ್ ಆದ ನಂತರ ಇನ್ನೊಂದು ಟೈರ್ ಕೂಡ ಪಂಚರ್ ಮಾಡಿದ್ರು, ಹಿಂದ್ಗಡೆದು ಕೂಡ. ಆಮೇಲೆ ತುಂಬಾ ಕಷ್ಟ ಆಯಿತು. ತೊಳ್ಕೊಂಡು ಹೋಗ್ಬೇಕು, ಇಲ್ಲ ನೀನು ತೊಳ್ಕೊಂಡು ಹೋಗ್ಬೇಕು, ಈ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ನೀನು ವಿನ್ ಆಗಬೇಕಾ ಬೇಡ ಆ ಥರ ಈ ಥರ ಹೇಳಿದ್ಮೇಲೆ ನಾನು ವಿನ್ ಆಗಲೇಬೇಕು ಇದನ್ನು ನಾನು ತಿಳ್ಕೊಂಡು ನಾನು ಸಖತ್ತಾಗಿ ಫ್ಲೈಓವರಲ್ಲಿ ಒಂದು 7-8 ಸಲ ಆ ಕಡೆ ಈ ಕಡೆ ತೊಳ್ಕೊಂಡು ಹೋದೆ. ತುಂಬಾ ಕಷ್ಟ ಆಗಿತ್ತು ನನಗೆ ಅದನ್ನು. ಯಾಕಂತಂದರೆ ಚೇತಕ್ ಗಾಡಿ ಒಂದೇ ಕಡೆ ಇಂಜನ್ನು,
ಒಂದೇ ಕಡೆ ಪೂರ ವೇಟ್ ಬೀಳತ್ತೆ. ಅದನ್ನು ತಳ್ಕೊಂಡು ಹೋಗೋದಂದರೆ ಅದು ಆ ಕಷ್ಟ ಹೇಳೋಕ್ಕೆ ಆಗಲ್ಲ. ಮಿಡ್ಲಲ್ಲಿ ಒಂದು ಸಲ ನಾನು ಗಾಡಿ ಬಿಟ್ಬಿಟ್ಟೆ, ನನ್ನ ಹತ್ರ ಆಗಲ್ಲ ಸರ್ ಅಂತೇಳಿ. ಆಮೇಲೆ ಮತ್ತೆ ಬಂದು ಕೇಳಿದ್ರು, ಮಿಥುನ್ ನಿನ್ನ ಹತ್ರ ಆಗತ್ತೆ ಮಾಡು ಅಂತ ಹೇಳಿದಾಗ ನಾನು ಮತ್ತೆ ಮಾಡೋಕ್ಕೆ ಟ್ರೈ ಮಾಡಿದೆ. ಟಾಸ್ಕ್ ವಿನ್ ಆಗಿದ್ದಾನೆ. ಟಾಸ್ಕ್ ಬಗ್ಗೆ ಹೇಳ್ಬೇಕಂತಂದರೆ ನಿಮಗೆ ತುಂಬ ಕಷ್ಟವಾದ ಒಂದು ಟಾಸ್ಕು ಯಾವುದಂದರೆ ಪಂಪ್ಕಿನ್ ಟಾಸ್ಕು. ಯಾವ ಥರ ಇತ್ತು ಅಂತಂದರೆ ಆ ಟಾಸ್ಕು ಸ್ಟಾರ್ಟಿಂಗಲ್ಲಿ ಬ್ಲೂ ಟೀಮ್ನ ಅಷ್ಟು ಜನರನ್ನು ಆ ಕಡೆ ಒಂದು ಕಡೆ ಕುಳಿಸೋದು, ರೆಡ್ ಟೀಮನ್ನು ಒಂದು ಕಡೆ ಕುಳಿಸೋದು. ಫಸ್ಟು ನಮ್ದು ಬಂತು, ನಾವೆಲ್ಲ ಕೂತ್ಕೊಂಡಿದ್ವಿ ಆರಾಮಾಗಿ. ಬ್ಲೂ ಟೀಮ್ನವರು ಕುಂಬಳಕಾಯಿ ತಂದು ಎತ್ತಾಕೋಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಸುಮಂತ್ ಬಿಡಿ ಸಖತ್ತಾಗಿ ಅವನು ಎನರ್ಜಿ ಲೆವೆಲ್ ಅಂದರೆ ಹೈಯೆಸ್ಟು. ಅವನು ಕುಂಬಳಕಾಯಿ ಸಖತ್ತಾಗಿ ತಂದು ಹಾಕ್ತಾಯಿದ್ದ. ಹಾಗೆ ಭಾಳ ಬೇಗ ಅವ್ರದ್ದು ಟಾಸ್ಕ್ ಕಂಪ್ಲೀಟ್ ಆಯಿತು. ವೆರಿ ಗುಡ್. ಅಬ್ಬಾ ಸುಮಂತ, ವಿನಾಯಕ ಪೂಜೆ ಮಾಡೇ ಬಿಟ್ಯಾ? ವಾವ್, ಸೂಪರ್ ಸುಮಂತ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀನೇನಂತೆ. ಅದ್ರ ನಂತರ ನಾವು ಮಾಡಬೇಕಲ್ವಾ, ಸ್ಟಾರ್ಟ್ ಮಾಡಿದ್ವಿ. ನಾನು ವಿನ್ಸೆಂಟು ಫಸ್ಟ್ ಸ್ಟಾರ್ಟಿಂಗ್ ಒಂದು ಟ್ರೈಯಲ್ಲಿ ತುಂಬ್ಕೊಂಡು ಬಂದ್ವಿ. ವಿನ್ಸೆಂಟ್ ಒಂದೇ ಟ್ರಿಪ್ಪಿಗೆ ಔಟು, ಅವನಿಗೆ ಬ್ರೆಡ್ ಟೇಕಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಮೇಲೆ ಎರಡನೇದಾಗಿ ನನ್ನ ಕಥೆನೂ ಮುಗಿದೋಯ್ತು. ತುಂಬಾ ಕಷ್ಟ ಆಗ್ತಿತ್ತು, ಯಾಕಂದರೆ ಅಷ್ಟು ಕುಂಬಳಕಾಯಿನ ಅಲ್ಲಿಂದ ಅಲ್ಲಿ ತನಕ ಅಷ್ಟು ದೂರ ಹೊತ್ಕೊಂಡೋಗಿ ತುಂಬಿಸ್ಬೇಕಿತ್ತಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಆಮೇಲೆ ನನಗೂ ಎದೆನೂ ಸ್ಟಾರ್ಟ್ ಆಯಿತು, ಅಲ್ಲಿ ವಿನ್ಸೆಂಟ್ಗೆ ಎದೆನೂ ಸ್ಟಾರ್ಟ್ ಆಯಿತು. ಮೋಹಿತ್ ಒಬ್ಬನ ಪಾಪ ತುಂಬಾ ಕಷ್ಟಪಡ್ತಾ ಇದ್ದ ಹೇಗಾದ್ರೂ ಈ ಟಾಸ್ಕ್ ವಿನ್ ಮಾಡ್ಬೇಕಂತ. ಆಮೇಲೆ ಅವನಿಗೂ ಬೇಜಾರಾಗೋಯ್ತು, ಯಾಕೆಂದರೆ ಅವ್ನು ಒಬ್ಬನೇ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ತಾನೆ ಅವನು. ನಾವು 2 ಜನ ಬಿದ್ಕೊಂಡಿದ್ದೀವಿ ಸೈಡಲ್ಲಿ ಎದೆ ನೋವು ಅಂದ್ಕೊಂಡು. ತುಂಬಾ ಕಷ್ಟ ಆಯಿತು ಆ ಟಾಸ್ಕ್ ಮಾತ್ರ. ಕಣ್ಣಲ್ಲಿ ನೀರು ಕೂಡ ಬರ್ತಾಯಿತ್ತು ನನಗೆ, ಅವನ ಕಡೆ ತಲೆ ತಿರ್ಗೋದು ಏನೇನೋ ಆಗ್ತಾಯಿತ್ತು. ಆ ಟಾಸ್ಕ್ ಮಾತ್ರ ನಾನು ಲೈಫಲ್ಲಿ ಮರೆಯಲ್ಲ. ಕುಂಬಳಕಾಯಿ ಹಲ್ವಾ ತಿನ್ನಬೇಕಾದ್ರೆ ಆ ಟಾಸ್ಕ್ ನಂಗೆ ನೆನಪಾಗಲೇಬೇಕು. ಆ ಥರ ಇತ್ತು ಟಾಸ್ಕು. ಒಬ್ಬರಲ್ಲಿ ನಿಲ್ಲಬೇಕು. ಒಂದ್ ಕಡೆ ಬೆಟ್ಟದಂತ ತಿಟ್ಟು ಚೋಪ್ರಾ, ಅವನ್ನ ರೆಡ್ ಟೀಮ್ ಇಡ್ತಾ ಇರೋ ಖಾಲಿ ಕುಂಬಳಕಾಯಿ ಬ್ಯಾಲೆನ್ಸ್ ಮಾಡತ್ತಾ? ಬಳ್ಳಿಗೆ ಕುಂಬಳಕಾಯಿ ಭಾರ ಅಲ್ಲ, ಇವರಿಗೆ ದೇಹ ಭಾರ ಅಲ್ಲ. 390 kg ಫಿಲ್ ಮಾಡ್ಬೇಕು ನೀವು. ವೆರಿ ಗುಡ್ ಕಮ್ ಆನ್ ಮಿಥುನ್, ಕಮ್ ಆನ್ ಫೈಟರ್ ಮೋಹಿತ್. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.